ಈ ಗ್ಯಾಸ್ಟ್ರಿಕ್ಗೆ 4 ರೀತಿಯಾದ ವಿಧವಾದಂಥ ಚಿಕಿತ್ಸೆ ಏನಿದೆ ನಿಮ್ಮಲ್ಲಿ? ನೀವು 4 ಥರದ್ದು ಅಂತ ಹೇಳಿದ್ರೆ ಒಂದು ಅಕ್ಯುಪ್ರೆಷರ್ ಬರುತ್ತೆ, ಒಂದು ಬಣ್ಣಗಳ ಚಿಕಿತ್ಸೆ ಬರುತ್ತೆ, ಒಂದು ಸೀಡ್ ಥೆರಪಿ ಬರುತ್ತೆ, ಒಂದು ದಾನಗಳ ಥೆರಪಿ ಮತ್ತು ಅರಿಕ್ಯುಲರ್ ಥೆರಪಿ ಅಂದರೆ ಕರ್ಣ ಚಿಕಿತ್ಸೆ ಅಂತ ಬರುತ್ತೆ. ಸೊ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ನಿಮಗೆ ಈ ಭಾಗದಲ್ಲಿ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ. ಇದನ್ನು ಒಂದು 2 ನಿಮಿಷ ನೀವು ಪ್ರೆಸ್ ಮಾಡ್ಬೋದು, ಹೀಗೆ ಇಲ್ಲ ಬಲಗೈಯಿಂದ ಪ್ರೆಸ್ ಮಾಡ್ಬೋದು. ಈಗ ನನಗೆ ಹಿಂಗೆ ತೋರಿಸ್ಬೇಕಾದ್ರೆ ಪ್ರೆಸ್ ಮಾಡೋಕ್ಕೆ ಕರೆಕ್ಟ್ ಆಗಲ್ಲ, ಹೀಗೆ ಹಿಡ್ಕೊಂಡಾಗ ಕರೆಕ್ಟ್ ಆಗುತ್ತೆ. ಓಕೆ, ಹೀಗೆ ಹಿಂಗೆ ಲಾಕ್ ಮಾಡ್ಕೊಳ್ಬೇಕು, ಹೀಗೆ ಪ್ರೆಸ್ ಮಾಡಬೇಕು. ಯಾರಾದರೂ ಬೇರೆಯವ್ರು ಪ್ರೆಸ್ ಮಾಡಿದರೆ, ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಅಣ್ಣ ತಮ್ಮಂದಿರಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅವ್ರಿಗೆ ಹೇಳಿ, ಒಂದು ಮನೆಯಲ್ಲಿ ತಂಗಿಯಂದಿರೆಲ್ಲ ಇರ್ತಾರೆ, ಸೊ ಹಿಂಗೆ ಪ್ರೆಸ್ ಮಾಡಿದಾಗ ತುಂಬ ಸಮಾಧಾನ ಆಗುತ್ತೆ. ಎದಕ್ಕೆ ಸಮಾಧಾನ ಆಗುತ್ತೆ ಅಂತ ಹೇಳಿದ್ರೆ ಅದು ಆ ಒಂದು ಭಾಗದಲ್ಲಿ ಎನರ್ಜಿ ಚಾನಲೈಸ್ ಆಗಲಿಕ್ಕೆ ಸಹಾಯ ಆಗುತ್ತೆ. ನಮ್ಮಲ್ಲಿ ದೇಹದಲ್ಲಿ ಎನರ್ಜಿ ಚಾನಲ್ಗಳಿದೆ ಆ್ಯಸ್ ಪರ್ TCM, ಚೈನೀಸ್ ಟ್ರೆಡಿಷ್ನಲ್ ಮೆಡಿಸಿನ್ಸ್ ಪ್ರಕಾರ. ಸೊ ಆ ಭಾಗದಲ್ಲಿ ಪ್ರೆಸ್ ಮಾಡಿದಾಗ ಪೇನ್ ಇರುತ್ತೆ ಜಾಸ್ತಿ. ಪೇನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಈ ಭಾಗದಲ್ಲಿ ಕೂಡ ನೀವು ಪ್ರೆಸ್ ಮಾಡಿದರೆ ನಿಮ್ಗೆ ಗ್ಯಾಸ್ಟ್ರಿಕ್ ಇರುತ್ತೆ. ತುಂಬ ಯಾರು ಜರ್ನಿ ಮಾಡ್ತಾ ಅವ್ರಿಗೆ ಪೇನ್ ಇರುತ್ತೆ. ಈಗ ನೀವು ಕೂಡ ತುಂಬ ಜರ್ನಿ ಮಾಡ್ತಿರ್ತಾರೆ ಬೆಂಗಳೂರಿಂದ ಇದಕ್ಕೆ, ನಿಮ್ಮಲ್ಲಿ ಪೇನ್ ಇರ್ಬೋದು ಅನ್ಕೋತೀನಿ. ಒಂದ್ಸಲ ಚೆಕ್ ಮಾಡ್ಬೋದಾ? ಹೀಗೆ ನೋಡಿ, ಇದೆ ಪೇನ್ ಇದೆ, ಪೇನ್ ಇದೆ. ಓಕೆ, ನೋಡಿ ಪೇನ್ ಇದೆ. ನಾನು ಹೇಗೆ ಹೇಳಿದೆ ಅಂತ ಹೇಳಿದ್ರೆ, ಯಾರು ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಾರೋ ಅವರಿಗೆ ಪಿತ್ತ ಪ್ರಕೃತಿ ಜಾಸ್ತಿ ಆಗುತ್ತೆ. ಅವರು ಯೂರಿನೇಷನ್ ಮಾಡಿದಾಗೆಲ್ಲ ಎಲ್ಲೋ ಶೋ ಆಗುತ್ತೆ. ಎದಕ್ಕಂತಂದರೆ ಪಿತ್ತ ಜಾಸ್ತಿ ಇರುತ್ತೆ ಅಂತೇಳಿ. ಸೊ ಗ್ಯಾಸ್ಟ್ರಿಕ್ ಕೂಡ ಹಾಗೇನೆ, ಊಟದ ಸಮಸ್ಯೆ ಎಲ್ಲ ಇದ್ದಾಗ ಈ ನೋಡಿ ಪೇನ್ ಇದೆ ನಿಮಗೆ, ಕಂಟಿನ್ಯೂಸ್ ಆಗಿ ನೀವು ಪ್ರೆಸ್ ಮಾಡಿದಾಗ ಈ ಪೇನ್ ಕಡಿಮೆ ಆಗ್ತಾ ಹೋಗುತ್ತೆ 15 ಡೇಸ್. ಅದಾದಾಗ ನಿಮಗೆ ರಿಲ್ಯಾಕ್ಸ್ 100% ಆಗುತ್ತೆ. ಇದನ್ನು ನಿಮಗೆ ಡೌಟೇ ಇಲ್ಲ ಇದರಲ್ಲಿ. ಮತ್ತು ಇನ್ನೊಂದು ಅಂತಂದರೆ, ಆಹಾರ ತಿನ್ನಬೇಕಾದ್ರೆ ನಾಟಿ ಆಹಾರಗಳನ್ನ ಜಾಸ್ತಿ ಬಳಸೋದ್ರಿಂದ ಬೆಳಗ್ಗೆ ಇಡ್ಲಿ ವಡೆ ತಿನ್ನೋದಕ್ಕಿಂತ ಅದಕ್ಕಿಂತ ಲಿಕ್ವಿಡ್ಗಳನ್ನ ಜಾಸ್ತಿ ತೊಗೊಂಡ್ರೆ ಹೊಟ್ಟೆಗೆ ಗ್ಯಾಸ್ಟ್ರಿಕ್ಗಳಾಗಲ್ಲ. ಈ ಮಿಲೆಟ್ಸ್ ಗಂಜಿ ತೊಗೊಳ್ಳಿ, ಅಥವಾ ನೀವು ಲಿಕ್ವಿಡ್ ಇರಬೇಕು. ಈಗ ರಾಗಿದು ಇದು ಬರುತ್ತೆ, ಜ್ಯೂಸ್ ಬರುತ್ತೆ, ಅಂಬ್ಲಿ ಬರುತ್ತೆ, ಅದಕ್ಕೆ ಈರುಳ್ಳಿ ಅಥವಾ ಕೊತ್ತಂಬರಿ ಏನಾದರೂ ಹಾಕ್ಕೊಂಡು ಕುಡಿಯೋ ಬೇಗ ಹಸಿ ಹೋಗುತ್ತೆ ನಿಮಗೆ. ರಾಗಿ ಅಂಬ್ಲಿ ಕುಡಿದು ನೀವು ಕೆಲವೇ ಹೊತ್ತು 12 ಗಂಟೆಗೆ ನೀವು ಹಸಿ ಹೋಗೋದು ಶುರು ಆಗುತ್ತೆ. ಹಂಗೆ ಹಸು ಆಗಬೇಕು. ನೀವು ಕಾಂಕ್ರೀಟ್ಗಳನ್ನ ತಿಂದಿಟ್ಬಿಟ್ರೆ ಆಗಲ್ಲ. ಸೊ ಇದಕ್ಕೆ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನ ಹೇಳಿದ್ವಿ. ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ, ಈ ಕೊನೆ ಭಾಗದಲ್ಲಿ ಒಂದು ಬರುತ್ತೆ, ಪ್ರೆಸ್ ಮಾಡ್ಕೋಬೋದು. ಆಯಿತಾ? ಸೊ ಹಾಗೆಯೇ ಬಣ್ಣಗಳ ಚಿಕಿತ್ಸೆ ಹೋದರೆ ಈ ಭಾಗದಲ್ಲಿ ಅಂದರೆ ಇದು ಬಲಗೈ, ಇದು ಎಡಗೈ, ಇದು ಪುಸ್ತಕದಲ್ಲಿ ಕೊಟ್ಟಿದ್ದೇವೆ. ಭಾಗದಲ್ಲಿ ಈ ಜಾಯಿಂಟ್ಗೆ ಯೆಲ್ಲೋ ಮತ್ತು ಸ್ಕೈ ಬ್ಲೂನ ಹಾಕೋಬೋದು. ಇಲ್ಲಿ ಹಿಂದೆ ಮುಂದೆ ಯೆಲ್ಲೋ ಮತ್ತು ಸ್ಕೈ ಬ್ಲೂನ ಹಾಕೋಬೋದು. ಹಾಗೆಯೇ ಸ್ಕೈ ಬ್ಲೂಗಳನ್ನು ಬೇರೆ ಬೇರೆ ಬಣ್ಣಗಳನ್ನು ಪುಸ್ತಕದಲ್ಲಿ ತೋರಿಸಿದ್ದೇವೆ. ಸೊ ಅಲ್ಲಿ ಹಾಕ್ಕೊಡೋದ್ರೆ ಆಗುತ್ತೆ. ಸೊ ಈಗ ಕಲರ್ ಥೆರಪಿ ಆಯಿತು, ಅಕ್ಯುಪ್ರೆಷರ್ ಆಯಿತು, ಒಂದು ಸಮಸ್ಯೆಗೆ. ಈಗ ಸೀಡ್ ಥೆರಪಿ ಹೇಗೆ? ಸೀಡ್ ಥೆರಪಿನ ನೀವು ಇದು ಕೂಡ ನಾವು ಗ್ಯಾಸ್ಟ್ರಿಕ್ಗೆ ಇದನ್ನು ಕೊಟ್ಟಿದ್ದೇವೆ, ಬುಕ್ಕಲ್ಲಿ ಕೊಟ್ಟಿದ್ದೇವೆ. ಈ ಒಂದು ಭಾಗದಲ್ಲಿ ಏನು ಸೀಡ್ಗಳನ್ನ ಹಾಕಿದ್ದೇವಲ್ಲ, ನೀವು ನೋಡ್ತಾ ಇರಬಹುದು, ಸೀಡ್ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಇಲ್ಲಿ ಜಾಯಿಂಟ್ಗಳಿಗೆ ಹಾಕೋಬೋದು, ಹಾಗೆ ಕೆಳಭಾಗದಲ್ಲಿ ಹಾಕೋಬೋದು. ಇದನ್ನು ಅಂಟ್ಕೊಳ್ಳಲ್ಲ ಅಲ್ಲಿ. ಅದಕ್ಕೆ ಏನು ಮಾಡ್ಬೇಕಂತಂದರೆ, ಸರ್ಜಿಕಲ್ ಟೇಪ್ ಬರುತ್ತೆ ನಿಮಗೆ. ಸರ್ಜಿಕಲ್ ಟೇಪ್ಗಳನ್ನು ಮೆಡಿಕಲಲ್ಲಿ ಸಿಗುತ್ತೆ. ಆ ಮೆಡಿಕಲಲ್ಲಿ ಪ್ಲಾಸ್ಟಿಕ್ ಹಾಕೋಬೇಡಿ, ಸರ್ಜಿಕಲ್ ಟೇಪ್ ಅಂತ ಸಿಗುತ್ತೆ. ಅದಕ್ಕೆ ಮೆಂತೆ ಕಾಳುಗಳನ್ನು ಹಾಕಿ ಅಂಟಿಸ್ಕೊಂಡ್ರೆ ಸಾಕಷ್ಟೇ. ಅದರದ್ದು ಮೂತಿ ಬರುತ್ತೆ ಮುಂದ್ಗಡೆ, ಆ ಮೂತಿ ಅದಕ್ಕೆ ಬಡಿಬೇಕು. ಆ ಕಾಳುಗಳಲ್ಲಿ ಪ್ರೆಸ್ ಆಗ್ಬೋದು. ಅಕಸ್ಮಾತ್ ಮಾಡ್ಲಿಕ್ಕಾಗಿಲ್ಲ, ಏಜ್ ಆದರೂ ಹಂಗೆ ಆಗ್ತಿದೆ ಅಂತ ಹಂಗೆ ಹಾಕಿದ್ರು ಅಡ್ಡಿ ಇಲ್ಲ, ಅದು ಎನರ್ಜಿ ಸಿಗುತ್ತೆ. ಬಟ್ ಮೂತಿ ಅದಕ್ಕೆ ಬಡಿದ್ರೆ ಅಂಟ್ಕೊಳುತ್ತೆ ಸರ್ಜಿಕಲ್ ಟೇಪಿನ.